ನಮಸ್ಕಾರ. ಮೆಟ್ರೋ ಮೆಜೆಸ್ಟಿಕ್ಗೆ ಸ್ವಾಗತ. ನಾನು ಭಾವನಾ. ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ತೆರವಿನಿಂದ ಅನೇಕ ಮಂದಿ ಮನೆ ಮಠ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಸಂತ್ರಸ್ತರ ನೆರವಿಗೆ ಮುಂದಾಗಿರುವ ನಮ್ಮ ಬೆಂಗಳೂರು ಪ್ರತಿಷ್ಠಾನ ಇವತ್ತು ಟೌನ್ ಹಾಲ್ನಲ್ಲಿ ಸಮಾವೇಶ ಹಮ್ಮಿಕೊಂಡಿತ್ತು. ಸಮಾವೇಶದಲ್ಲಿ ಸಂತ್ರಸ್ತರಿಗೆ ಧೈರ್ಯ ಹೇಳೋ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ನಡೆಸುವ ಅಭಯ ನೀಡಿತು. ಬಿಬಿಎಂಪಿ ನಡೆಸಿರುವ ರಾಜಕಾಲುವೆ ಒತ್ತುವರಿ ತೆರವಿನಿಂದ ಸಂತ್ರಸ್ತರ ಪರವಾಗಿ ಇವತ್ತು ನಮ್ಮ ಬೆಂಗಳೂರು ಫೌಂಡೇಶನ್ ನಗರದ ಟೌನ್ ಹಾಲ್ನಲ್ಲಿ ಸಮಾವೇಶ ಹಮ್ಮಿಕೊಂಡಿತ್ತು. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ಭ್ರಷ್ಟಾಚಾರದ ಹೆಸರಿನಲ್ಲಿ ನೆಲಸಮಗೊಂಡ ಬದುಕು ಎಂಬ ಹೆಸರಿನಲ್ಲಿ ನಡೆದ ಸಮಾವೇಶದಲ್ಲಿ ಗಣ್ಯಾತಿಗಣ್ಯರು ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ, ಶಾಸಕ ಬಿಎನ್ ವಿಜಯಕುಮಾರ್, ಸರ್ಕಾರದ ಮಾಜಿ ಮುಖ್ಯ ಕಾರ್ಯದರ್ಶಿ ವಿ ಬಾಲಸುಬ್ರಹ್ಮಣ್ಯನ್, ಹಿರಿಯ ವಕೀಲ ಸಜ್ಜನ್ ಪೂವಯ್ಯ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಇನ್ನು ರಾಜಕಾಲುವೆ ಒತ್ತುವರಿಯಿಂದ ಮನೆ ಕಳೆದುಕೊಂಡಿರುವ ಮಹದೇವಪುರ, ಯಲಹಂಕ, ಬೊಮ್ಮನಹಳ್ಳಿ ಸಂತ್ರಸ್ತರು ಪಾಲ್ಗೊಂಡಿದ್ದರು. ಸಂತ್ರಸ್ತರು ಸಮಾವೇಶದಲ್ಲಿ ತಮ್ಮ ಸಮಸ್ಯೆಗಳನ್ನು ಬಿಚ್ಚಿಟ್ರು. ಇದಕ್ಕೆ ವೇದಿಕೆಯಲ್ಲಿ ಗಣ್ಯರು ಉತ್ತರಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿದ್ರು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನು ಡೈರೆಕ್ಷನ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಬಫರ್ ಝೋನು 75 ಮೀಟರ್ಸ್ ಇರಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಮ್ಗೆ ಅಪ್ರಹೆನ್ಷನ್ ಆಗಿದೆ. ಅಪಾರ್ಟ್ ಫ್ರಮ್ ದಟ್ ದಿ ಅಥಾರಿಟೀಸ್ ಆರ್ ಡಿನೈಯಿಂಗ್ ಫ್ರೆಶ್ ಪ್ಲಾನ್ ಅಪ್ರೂವಲ್ ಫಾರ್ ದಿ ವೇಕೆಂಟ್ ಸೈಟ್ ಓವರ್ ದೇರ್. ಅದು ನಮ್ಗೆ ಅಪ್ರಹೆನ್ಷನ್ ಇದೆ. So please answer. Yeah, let me clarify both of those. As I had spoken earlier, the demolition drive which is going on, which is impacting a lot of us, is not on the basis of the National Green Tribunal judgment of 75 meters buffer zone. So let's not confuse the two. Now the demolition drive is on stormwater. ಈ ವೇಳೆ ಮಾತನಾಡಿದ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್, ಎಲ್ಲರೂ ಒಟ್ಟಾಗಿ ಕಾನೂನು ಮೂಲಕ ಹೋರಾಡೋಣ ಅಂತ ಕರೆ ನೀಡಿದರು. There has been not just criminal conspiracy, there has been criminal negligence. So these are all issues that I will definitely fight with. All of us together will fight, not just me, all of us together. And we will get the justice that we deserve. About going to Vidhan Sauda, I am not a dramatic politician. I have never done this. But if you force me to go to Vidhan Sauda, I'll go with you to Vidhan Sauda. But I feel that the justice will come from the courts. Politicians, this group of politicians, except for the few that are on this dais, are not interested in prosecuting the officials that are their proteges or their part of their criminal system. ಒಟ್ಟಾರೆ ಇಂದು ನಮ್ಮ ಬೆಂಗಳೂರು ಪ್ರತಿಷ್ಠಾನ ರಾಜಕಾಲುವೆ ಒತ್ತುವರಿಯಿಂದ ಮನೆಯನ್ನ ಕಳೆದುಕೊಂಡಿರುವ ಸಂತ್ರಸ್ತರ ನೋವಿಗೆ ಸ್ಪಂದಿಸಿತು. ಸಂತ್ರಸ್ತರ ಪರವಾಗಿ ಕಾನೂನು ಹೋರಾಟ ನಡೆಸಲು ನಿರ್ಧರಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜು ಕೆಎಸ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇನ್ನು ನಮ್ಮ ಬೆಂಗಳೂರು ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು, ತಜ್ಞರು ಕೆರೆ, ರಾಜಕಾಲುವೆಗಳ ಒತ್ತುವರಿ ವಿಚಾರದಲ್ಲಿ ಸರ್ಕಾರದ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾಲುವೆ ಒತ್ತುವರಿ ತೆರವಿನಿಂದ ಮನೆ ಮಠ ಕಳೆದುಕೊಂಡಿರುವ ಸಂತ್ರಸ್ತರ ಸಮಸ್ಯೆ ಆಲಿಸುವ ಸಂಬಂಧ ಟೌನ್ ಹಾಲ್ನಲ್ಲಿ ಸಮಾವೇಶ ನಡೆಯಿತು. ನಮ್ಮ ಬೆಂಗಳೂರು ಫೌಂಡೇಶನ್ ಸಂಸ್ಥೆ ವತಿಯಿಂದ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಗಣ್ಯಾತಿ ಗಣ್ಯರು ಹಾಗೂ ಸಂತ್ರಸ್ತರು ಪಾಲ್ಗೊಂಡಿದ್ದರು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಒತ್ತುವರಿ ನೆಪದಲ್ಲಿ ಸರ್ಕಾರ ಮಧ್ಯಮ ವರ್ಗದವರ ಮನೆಗಳನ್ನ ಒಡೆದು ಬಲಾಢ್ಯರಿಗೆ ರಿಯಾಯಿತಿ ಕೊಡ್ತಾ ಇದೆ ಅಂತ ಆರೋಪಿಸಿದ್ರು. ಇದುವರೆಗೆ ಸರ್ಕಾರ ಯಾರ ಮೇಲೆ ಅಂತಹ ಸರ್ಕಾರಿ ಜಮೀನಿಗೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಹಕ್ಕನ್ನು ಸ್ಥಾಪನೆ ಮಾಡಿಕೊಂಡಿರೋ ಮೇಲೆ ಒಬ್ಬರ ಮೇಲಾದರೂ ಕ್ರಮ ತೆಗೆದುಕೊಂಡಿದೆಯಾ? ನಗರದಲ್ಲಿ ಕಾಂಕ್ರೀಟ್ ಕಟ್ಟಡಗಳು, ಕೆರೆಗಳನ್ನ ನುಂಗಿವೆ ಅಂತ ನಿವೃತ್ತ ಐಎಎಸ್ ಅಧಿಕಾರಿ ವಿ ಬಾಲಸುಬ್ರಹ್ಮಣ್ಯನ್ ಆಪಾದಿಸಿದರು. So many of these lakes, government itself have breached, not less than 50 tanks government itself have breached and converted into various activities.
ರಾಜಕಾಲುವೆಗಳು ಒತ್ತುವರಿ ಆಗಲು ಅಧಿಕಾರಿಗಳೇ ಕಾರಣ ಅಂತಂದ್ರು ಮಾಜಿ ಸ್ಪೀಕರ್ ಕೆಆರ್ ಪೇಟೆ ಕೃಷ್ಣ. ಈ ರಿಯಲ್ ಎಸ್ಟೇಟಿನ ಜನ, ಬಿಲ್ಡರ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಸೇರಿ ಸರ್ಕಾರಿ ಆಸ್ತಿಯನ್ನು ಕಬಳಿಕೆ ಮಾಡಿಕೊಂಡು ಒಂದು ದೊಡ್ಡ ಲೂಟಿಯನ್ನು ಮಾಡಿದ್ದಾರೆ ಎನ್ನುವ ವಿಚಾರವನ್ನು ಸಹ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಸಂತ್ರಸ್ತರ ಪರ ನಿಂತಿರುವುದು ದೊಡ್ಡ ಬಲ ಸಿಕ್ಕಂತಾಗಿದೆ ಅಂತ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಶ್ಲಾಘಿಸಿದ್ರು. ಅವರು ಒಂದು ವ್ರತವಾಗಿ ತಗೊಂಡಿದ್ದಾರೆ. ಭಾಳ ಸಂತೋಷ. ಈ ದಿವಸ ತಾವು ಈ ಒಂದು ಸಮಾರಂಭವನ್ನು ಮಾಡಿ ಇಲ್ಲಿ ಒಂದು ವಿಚಾರಣಾ ಸಂಕಿರಣವನ್ನು ಮಾಡಿರ್ತಕ್ಕದ್ದು ಬಹಳ ದೊಡ್ಡ ವಿಚಾರ. ನಿಮಗೆ ನಾವು ಹ್ಯಾಟ್ಸ್ ಆಫ್ ಟು ಯು. ತಾವು ಇಂಥದೇ ಕೆಲಸನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಇನ್ನು ಸಂತ್ರಸ್ತರು ಕೇಳಿದ ಪ್ರಶ್ನೆಗಳಿಗೆ ಹಿರಿಯ ವಕೀಲ ಸಜ್ಜನ್ ಪೂವಯ್ಯ ಉತ್ತರಿಸಿದ್ರು. ಸ್ವರ್ಣ ಖಾತೆ ಇದೆ ಅಂತ ನಾನು ಕನ್ನಡದಲ್ಲಿ ಹೇಳ್ತೇನೆ. ಇಫ್ ಯು ನೀಡ್ ಮಿ ಟು ರಿಪೀಟ್ ಇಟ್ ಇನ್ ಇಂಗ್ಲಿಷ್, ಐ ವಿಲ್ ಡೂ ದಟ್. ಈ ಕೋರ್ಟ್ಗೆ ಹೋದ್ರೆ ಏನೂ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಅದು ನಿಜ. ಯಾಕಂದ್ರೆ ಕೋರ್ಟು ಕಚೇರಿ ಸ್ವಲ್ಪ ನಾವು ಹೇಳಿದ ಹಾಗೆ ನಡೆದುಕೊಂಡು ಹೋಗುವಂತ ಒಂದು ಸಂಸ್ಥೆ ಅಲ್ಲ. ರಾಜಕಾಲುವೆ ಒತ್ತುವರಿ ತೆರವು ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೇಗೆ ಹೋರಾಟ ನಡೆಸಬೇಕು ಅಂತ ಸಂತ್ರಸ್ತರಿಗೆ ವಿವರಿಸಿದ್ರು. The case is that the government has a responsibility to regulate building. The government has a responsibility to do surveillance on any construction. The government also, when it gives a plan approval or a khata, is obliged to make sure it is consistent with revenue records, etc., etc. So therefore, in the face of all of these approvals and then all these documents, when an innocent homeowner suffers as you are suffering, the case we are making is it amounts to criminal negligence by the government. And therefore, compensation is due to you. That is the case. If you are comfortable with that case and you would like to be part of the case, all you need to do is sign the Wakalatnama. Everything else will be done by the lawyers. You don't need to pay anybody anything. And it will be we will find. ಒಟ್ನಲ್ಲಿ ಸಮಾವೇಶದಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿನಿಂದ ಮನೆಮಠ ಕಳೆದುಕೊಂಡಿರುವ ಸಂತ್ರಸ್ತರ ಪರವಾಗಿ ಕಾನೂನು ಮೂಲಕ ಹೋರಾಟ ನಡೆಸಲು ನಿರ್ಣಯ ಕೈಗೊಳ್ಳಾಯಿತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜು ಕೆಎಸ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್.